ಹಿರಿಯರ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದು ಯಾಕೆ? ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಭಾರತೀಯ ಸಂಸ್ಕೃತಿಯಲ್ಲಿ ಬಾಲ್ಯದಿಂದಲೂ ನಾವು ನೋಡಿಕೊಂಡು ಬಂದಿರುವ ಸುಂದರ ಸಂಪ್ರದಾಯ ಎಂದರೆ ಹಿರಿಯರ ಪಾದಗಳಿಗೆ ನಮಸ್ಕರಿಸುವುದು. ಪರೀಕ್ಷೆಗೆ ಹೋಗುವ ಮುನ್ನ ಪೋಷಕರು ಮತ್ತು ಅಜ್ಜಿಗಳ ಪಾದಗಳನ್ನು ಮುಟ್ಟುವುದು, ನವವಿವಾಹಿತರು ಹಿರಿಯರ ಆಶೀರ್ವಾದ ಪಡೆಯುವುದು ಅಥವಾ ಶುಭ ಸಮಾರಂಭಗಳಲ್ಲಿ ಕಾಲಿಗೆ ಎರಗುವುದು ನಮ್ಮಲ್ಲಿ ಪವಿತ್ರತೆಯ ಆಚರಣೆ ಅಂತಲೇ ಹೇಳ್ಬೋದು. ಭಾರತೀಯ ವೈದ್ಯ ಸಂಸ್ಕೃತಿ ಹಿರಿಯರ ನಮಸ್ಕಾರ ಪದ್ಧತಿ ಅತ್ಯಂತ ಪ್ರಾಚೀನವಾದದ್ದು. ಪ್ರಣಾಮ ಎಂದರೆ ಭಕ್ತಿ ಮತ್ತು ನಮ್ರತೆಯಿಂದ ಎರಗುವುದು. ಚರಸ್ಪರ್ಶ ಎಂದರೆ ಹಿರಿಯರ ಪಾದಗಳನ್ನು ಸ್ಪರ್ಶಿಸುವುದು. ಸಂಸ್ಕೃತ ಗ್ರಂಥಗಳ ಪ್ರಕಾರ ಪೋಷಕರು, ಶಿಕ್ಷಕರು ಮತ್ತು ಹಿರಿಯರು ಗೌರವಿಸುವುದು ಮಾನವನ ಪ್ರಮುಖ ಕರ್ತವ್ಯ. ಪ್ರಾಚೀನ ಗುರುಕುಲ ವ್ಯವಸ್ಥೆಯಲ್ಲಿ ಶಿಷ್ಯರು ತಮ್ಮ ಶಿಕ್ಷಣವನ್ನು ಪ್ರಾರಂಭಿಸುವ ಮುನ್ನ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಿದ್ದರು ಅಂತಲೇ ಹೇಳ್ಬೋದು. ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಪಾದ ಮುಟ್ಟುವುದು ಎಂದರೆ ಅಹಂಕಾರವನ್ನು ತ್ಯಜಿಸಿ ವಿನಮ್ರತೆ ಅಪ್ಪಿಕೊಳ್ಳುವುದು. ಹಿರಿಯರು ತಮ್ಮ ಜೀವನದ ಅನೇಕ ಅನುಭವಗಳನ್ನು, ಕಷ್ಟ ಸುಖವನ್ನು ಕಂಡವರು. ಅವರ ಪಾದಗಳನ್ನು ಸ್ಪರ್ಶಿಸುವುದೆಂದರೆ ಅವರು ನಡೆದ ದಾರಿ, ಗಳಿದ ಜ್ಞಾನ ಮತ್ತು ಕಲಿತ ಪಾಠಗಳಿಗೆ ಗೌರವ ಸಲ್ಲಿಸುವುದು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದೆ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾರೆ. ಸೋ ಮಚ್.